ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಪ್ರತಿಯೊಂದು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಒಂದು ಕೆಕೆ ಕಿಮೋಥೆರಪಿ ಕೇಂದ್ರವನ್ನ ಮಾಡಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ದರು. ಇಂದು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೆಕೆ ಕಿಮೋಥೆರಪಿ ಕೇಂದ್ರವನ್ನ ಸಚಿವ ದಿನೇಶ್ ಗುಂಡೂರಾವ್, ಸಚಿವ ಎಂಬಿ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. खास कर लेने ಅದೆಲ್ಲ ಏಜೆನ್ಸಿಗಳದು ಪೇಮೆಂಟ್ ಆಗ್ತದೆ ಸರ್. ನೋಡ್ತೀವಿ ಮತ್ತೀಗ ಈ ಕಡೆ 70% ಪೇಮೆಂಟ್ ಆಗ್ತಿಲ್ಲ ಸರ್. ಹೊರಗೊತ್ತಿದೆ ಅದೆಲ್ಲ ಏಜೆನ್ಸಿಗಳದು ಪೇಮೆಂಟ್ ಆಗ್ತಿಲ್ಲ ಸರ್. ಮತ್ತೆ ನೋಡ್ತೀವಿ ಮತ್ತೀಗ ಈ ಕಡೆ 70% ನೋಡೋಣ 2-3 ಜನ ತೆಗಿತಿದ್ದಾರೆ ಸರ್. ಸರ್ ಕ್ಯಾಮ್ರಾ ಸರ್ ನೀವು ಏನ್ರಿ ಬರ್ರಿ ಸರಿ ಕಡೆಯಿಂದ ಬರ್ರಿ. ಸರಿ ಸರಿ Diagnosis are in model. You have to go to. Except PET scan, we have CT scan, we have MRI scan, ultrasound. Mammogram. ಎಲ್ಲ ಕಡೆ ಮೆಮೊರಾಮ್ ಬಂತಲ್ಲ ಈಗ ಎಷ್ಟು ಕಡೆ 20 ಡಿಸ್ಟ್ರಿಕ್ಟ್ ಮೆಮೊಗ್ರಾಮ್
ಮತ್ತು ಸಿಟಿ ಪೆಂಡಿಂಗ್ ಇರೋದು ಈ ಸಲ ಎಲ್ಲ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ನಾವು ತಗೊಂಡಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ Sir, DNP center is 6 departments, surgery, orthopedics, pediatrics, nursery, family medicine, as well as OPGs. 6 branches. So you can diagnose your only, you can treat your only. ಆಂಕಾಲಜಿ ಸ್ಯಾಂಕ್ಷನ್ ಈಗ ಇಲ್ಲ. ಇನ್ನೂ ಎಷ್ಟು ಮಾಡಬೇಕಾಗ್ತದೆ? 20 ಕೋಟಿ ನಾನು ಕೊಟ್ಟಿದ್ದೆ, ಅದು ಸೂಪರ್ ಇಂಜಿನಿಯರ್ ಕಟ್ಟಿಮಯ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅದೇ only for 1,10,000 is working as a ನಾವು ಬಟ್ ಬೇರೆ ಟೈಮಲ್ಲಿ ನೀವು ಎಸ್ ಸರ್ ಇಲ್ಲಿ ಫ್ರೀಲಾನ್ಸಿಂಗ್ ಮಾಡಬೇಕು. So we have still 40 ventilators. All 30 ventilators of 10 ventilators. chemotherapy ಕೊಡೋದಕ್ಕೆ ಏನು ಎಕ್ಸ್ಪರ್ಟ್ So beds we have, 10 beds we have, well equipped ICU we have, well equipped monitors we have, ventilators, biosafety chamber, everything as of now we have. So whatever ಕೀಮೋಥೆರಪಿ ಡ್ರಗ್ಸ್ ಕೊಡೋದಕ್ಕೆ ಎನಿ ಸ್ಪೆಷಲ್ ಟ್ರೈನಿಂಗ್ ಬೇಕಾ ನರ್ಸಸ್ಗೆ ಇವರಿಗೆ ಸ್ಟಾಫ್ಗೆ training and our staff is also Already teams have already trained. ಟ್ರೈನಿಂಗ್ ಹೆಲ್ಪ್ ಮಾಡ್ತಾರೆ. Last 2 months. Many cases we are in our hospital. All the cases are like uneventful. They are doing well. They are healthy without any complications. ಸೊ ಇಲ್ಲಿ ಒಂದು ಬೇಸಿಕ್ ಕಿಮೋಥೆರಪಿ ಮಾತ್ರ ಇಲ್ಲಿ ಬರ್ತಾ ಹೋಗ್ತಾರೆ, ನಾಟ್ ಫಾರ್ ಎನಿ ಅದರ್ Any surgery is there? Surgeries, ಎಲ್ಲ surgeries we are doing. We have started. All ಡಯಾಗ್ನೋಸಿಸ್ ಎಲ್ಲ ಇಲ್ಲಿ ಮಾಡೋದು. Hello sir, diagnosis also is So except PET scan, we have CT scan, we have MRI scan, ultrasound. Mammogram is ಈಗೆಲ್ಲ ಕಡೆ ಮೆಮೊರಿಯಲ್ ಬಂತಲ್ಲ, 20 ಕಡೆ ಮೆಮೊಗ್ರಾಮ್ ಮತ್ತು ಸಿಟಿ ಸರ್ ಎಲ್ಲ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ ನಾವು ತಗೊಂಡಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ Sir, DNP center is 6 departments, surgery, orthopedics, pediatrics, nursery, family medicine, as well as OPGs. 6 branches. So you can diagnose your only, you can treat your only. So they don't have to go to any ಈಗ ಕಿಮ್ಸ್ಗೆ ಹೋಗೋದು ಬೇಕಾಗಿಲ್ಲ. Only radiotherapy we can go. Radio. ಇಂಗ್ಲಿಷ್ ಆಲ್ಮೋಸ್ಟ್ ಈಗ 40 ಕೊಟ್ಟಿದ್ದೆ ನಾವು. ಸೂಪರ್ ಸ್ಪೆಷಾಲಿಟಿ ಆಂಕಾಲಜಿ ಸ್ಯಾಂಕ್ಷನ್ ಈಗ ಇಲ್ಲ. 20 ಕೋಟಿ ನಾನು ಕೊಟ್ಟಿದ್ದೆ, ಅದು ಸೂಪರ್ ಸ್ಪೆಷಾಲಿಟಿ ಡೈವರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಡೈವರ್ಟ್ ಮಾಡಿದ್ದಾರೆ ಒಂದು ಇಂಜಿನಿಯರ್ ಈ ಹಾಸ್ಪಿಟಲ್ ಇಲ್ಲೇ ಮಾಡ್ಕೋಬೋದು. ಸರ್ ನಮಗೆ NHM ಅವ್ರ ಪ್ರಪೋಸಲ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಎಲ್ಲ Sir, I request ಮಾಡಿ ಸರ್ ಇದು ಆಪೋಸಿಟ್ ಬಟ್
especially Salman. 1,10,000. But he is very good and happily has but it is very difficult to get that. ಅದೇ only for 1,10,000 is working as ನಾವು additional incentive ಬಟ್ ಬೇರೆ ಟೈಮಲ್ಲಿ ಯು ಗೋ ಎನಿವೇರ್ ಎಲ್ಸ್ ಎಲ್ಲಿ ಫ್ರೀಲಾನ್ಸಿಂಗ್ ಮಾಡಬೇಕು. ಬಯೋಸೆಫ್ಟಿ ಕ್ಯಾಬಿನೆಟ್ ಇದೆ. ನೋಡೋಣ ತೀರ್ಮಾನ ಅದು ಹಿಂಗೆ ಹಲವಾರು ಬಾರಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಸರ್. ನೂರಾರು ಜನಗಳಿಗೆ ಹಲವಾರು ಬಾರಿ ಪ್ರಾಬ್ಲಮ್ ಆಗಿದೆ. ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಟ್ಟು ಈಗ ಎಲ್ಲಾ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಸೆಂಟರ್ನ ನಾವು ಮಾಡ್ತಾ ಇದ್ದೀವಿ. ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ 2 ಕಡೆ ಈಗ ಪ್ರಾರಂಭ ಆಗಿದೆ. ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೀವಿ. ಇದರಿಂದ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಯಾಕೆಂದ್ರೆ ಯಾರಿಗೆ ಕ್ಯಾನ್ಸರ್ ಇಂದ ರೋಗಕ್ಕೆ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರದಿಂದ ಹುಬ್ಳಿಗೆ ಹೋಗ್ಬೇಕಾಗಿತ್ತು, ಅದೇ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅದನ್ನ ಈಗ ನಾವು ಇಲ್ಲೇನೆ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗ್ತದೆ. ಇಲ್ಲಿ 10 ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವುದಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ. ಅದನ್ನ ಸುಲಭವಾಗಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಹೊಸ ಎಕ್ವಿಪ್ಮೆಂಟ್ ಅನ್ನು ಕೂಡ ಇವತ್ತು ನಾವು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳು ಕೂಡ ಕೊಟ್ಟಿದ್ದೇವೆ. ಬಿಜಾಪುರ ಕೂಡ ಇವತ್ತು ಬಂದಿದೆ. ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಬಹಳಷ್ಟು ಮಹಿಳೆಯರಿಗೆ, ಯಾಕಂದ್ರೆ ಅವ್ರಿಗೆ ಹೆಚ್ಚು ಈ ಸ್ತನ ಕ್ಯಾನ್ಸರ್ ಬರುವಂಥದ್ದು, ಅದನ್ನ ಆದಷ್ಟು ಬೇಗ ನಾವು ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಅವ್ರನ್ನ ಗುಣಪಡಿಸಬಹುದು. ಅದಕ್ಕೋಸ್ಕರನೇ ಇವತ್ತು ಆ 2, ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರ್, ಇನ್ನೊಂದು ಮ್ಯಾಮೋಗ್ರಾಮ್, ಎರಡನ್ನು ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಸರ್, 9 ರಾಜ್ಯಗಳಿಂದ ಕಳಪೆ ಔಷಧಿ ಪೂರೈಕೆ ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗಾಗಲೇ ನಾನು ಹೇಳಿ ನಾನು ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನ ಗುಣಮಟ್ಟವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾನು ಅವರ ಗಮನ ಸೆಳೀತಾ ಇದ್ದೀನಿ. ರಾಷ್ಟ್ರ ಮಟ್ಟದ ಇದ್ರ ಬಗ್ಗೆ ತಯಾರಿಕೆ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಸರ್, ಈಗ 108 ಇದೆ, ಸ್ವಲ್ಪ ಫೋನ್ ಮಾಡಿದ ನಂತರ ಲೇಟ್ ಆಗಿ ತಲುಪ್ತಾ ಇದ್ದಾರೆ. ಈಗ 108 ವ್ಯವಸ್ಥೆನ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದೀವಿ. ಬರುವ ಆಯುರ್ವೇದದಲ್ಲಿ ಬರ್ತಾ ಇದೆ. ಅದು ನಂತರ ಅದನ್ನ ಒಂದು ದೊಡ್ಡ ಬದಲಾವಣೆ 108 ವ್ಯವಸ್ಥೆಯಲ್ಲಿ ನಾವು ತಗೊಂಡ್ ಬರ್ತಾ ಇದ್ದೀವಿ. ತಡ ಅಂತ ಹೇಳಿದ್ರೆ ಹಳೆ ಈಗಿರುವಂತ ಯಾರು ಏಜೆನ್ಸಿ ಅವ್ರದ್ದು ಈಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅವರು ಕೊಡ್ತಾ ಇರೋ ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನ ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತಗೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಯುರ್ವೇದ ಕೂಡ ಅದು ಬರ್ತಾ ಇದೆ. ಸರ್, ಈಗ ನಾಳೆ ಇಂಡಿಯಾ ಪಾಕಿಸ್ತಾನ ಟ್ರೋಫಿ ಇದೆ ಸರ್, ಹೇಳಿ ಸರ್. ನೋಡಿ, ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ, ಬಟ್ ಪಾಕಿಸ್ತಾನ ಮೇಲೆ ಆಡಿದಾಗ ಅದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ. ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಗೆದ್ದೆ ವಿಶ್ವಾಸ ಇದೆ. ಆದ್ರೆ ಕ್ರಿಕೆಟ್ ಅವತ್ತಿನ ದಿವಸ ಏನಾಗುತ್ತೆ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ಶುಭ ಹಾರೈಕೆ ಇದೆ, ನಮ್ಮ ಟೀಮ್ ಗೆಲ್ಬೇಕು. ನಾಳೆ ಒಂದೇ ಅಲ್ಲ,
ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತಗೊಂಡ್ಬರ್ಬೇಕು. ರಾಜ್ಯದ ಎರಡು ಗಡಿ ಭಾಗದಲ್ಲಿ ಬೇಸಿಗೆ ವಾತಾವರಣ. ಪೂರ್ತಿ ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡಿದ್ದೀನಿ. ಸರ್, ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಸಚಿವರು ಕೂಡ ಪ್ರಯತ್ನ ಪಡ್ತಾರೆ. ಬಿಜಾಪುರ ಕೇಳಿದ್ದಾರೆ, ಬಾಗಲಕೋಟೆ ಕೇಳಿದ್ದಾರೆ, ಈ ತರ ಎಲ್ಲ ಇದೆ. ಅದು ಅಂತಿಮವಾಗಿ ಬಿಜಾಪುರ ಜಿಲ್ಲೆಗೆ ಆಗುತ್ತೆ ಸರ್. ಎಲ್ಲಾಗಬೇಕು ಅಂತ ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮತ್ತು ನೋಡೋಣ. ಎಲ್ಲ ಪ್ರಬಲ ಸಚಿವರುಗಳ ಎರಡೂವರೆ ಪ್ರಯತ್ನ ಪಟ್ಟಿದ್ದಾರೆ ಸರ್, ಆದ್ರೂ ಆಗ್ತಾ ಇಲ್ಲ. ಅದಕ್ಕೆ ಬೇಗ ಆಗುತ್ತೆ ನೋಡೋಣ. ಸರ್, ಒಂದು ವಿಷಯ, ಕ್ರಿಕೆಟ್ ವಿಷಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.